ಏನು ರಾಜೀನಾಮೆ ಬಗ್ಗೆ ಏನು ರಾಜೀನಾಮೆ ಪರ್ವ ಮುಂದುವರಿಯುವಂಥ ಸಂದರ್ಭದಲ್ಲಿ ಅವ್ರೇನು ಹೇಳಿದ್ದಾರೆ, ಇತ್ತೀಚೆಗೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಅವರು ನೂತನವಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ, ಅವಾಗ ಇಬ್ಬರು ಚುನಾವಣೆ ಕಣದಲ್ಲಿರೋಣ, ನನ್ನ ಫೇಸ್ ವ್ಯಾಲ್ಯೂ ಏನಿದೆ ಅದು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸರ್, ಊರಲ್ಲಿ ನಾವು ಈ ಶಾಸಕರು ಬಂದ ಮೇಲೆ ತುಂಬ ಒಳ್ಳೆ ಗಂಡಸು ಬಂದವ್ರೆ, ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾವ್ರೆ, ಒಂದು ಓಟ್ ತಗೊಂಡ್ರೆ ಪಾರ್ಲಿಮೆಂಟ್ ಹತ್ತಲ್ಲ ಅಂತೆಲ್ಲ ಚಾಲೆಂಜ್ ಮಾಡಿದ್ರು ಅವರು. ಆ ಚಾಲೆಂಜ್ ಪ್ರಕಾರನೇ ಎಲ್ಲ ಸುಧಾಕರ್ ಅವರು ಒಂದು ಓಟ್ ಅಲ್ಲ 22,000 ಓಟ್ ತಗೊಂಡು ತಾಲೂಕಲ್ಲಿ ಗೆದ್ದವರು ಪಾರ್ಲಿಮೆಂಟ್ಗೂ ಎಂಟ್ರಿ ಆಗೋರೆ. ಅವ್ರನ್ನ ಯಾರು ನಾವು ಚಾಲೆಂಜ್ ಮಾಡ್ರಿ, ಸವಾಲ್ ಹಾಕ್ರಿ, ಒಂದು ಓಟ್ ಅಂತ ಯಾರು ಹೇಳಿಲ್ಲ, BJP ಅವರಾಗಲಿ ಶಾಸಕರಾಗಲಿ ಯಾರು ಹೇಳಿಲ್ಲ. ಅವರಷ್ಟವರೇ ಹೇಳೋರೆ ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳೋರೆ. ಅದೇ ಮಾತು ಪ್ರಕಾರ ಅವರು ಈ ಚಿಕ್ಕಬಳ್ಳಾಪುರದಲ್ಲಿ ಖಡಕ್ ರಾಜಕಾರಣಿ MLA ಅನ್ಸ್ಕೊಡೋರೆ. ಅದೇ ಪ್ರಕಾರ ಏನಾದರೂ ಅವರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡಿದ್ರೆ ನಾವೆಲ್ಲ ಅವ್ರು ಬೆಂಬಲವಾಗಿ ನಿಂತ್ಕೊಂತೀವಿ. ಅದೇ ಪ್ರಕಾರ ಅವರೇನಾದರೂ ರಾಜೀನಾಮೆ ಕೊಡ್ತೀರಾ ಉಲ್ಟಾ ಹೊಡೆದು ನೀವು ಸವಾಲು ಸ್ವೀಕರಿಸಲಿಲ್ಲ, ನಾನು ಮಾಡಲಿಲ್ಲ, ಈ ಥರ ಹೇಳ್ಕೊಂಡು ನಾನು ಹೇಳಿಲ್ಲ ಅಂತ ಹೇಳಿದ್ರೆ ನೋಡಿ, ಈ ಬಳೆಗಳೆಲ್ಲ ಕೊಡ್ತೀವಿ, ಇದನ್ನ ಹಾಕೊಂಡ್ಬಿಟ್ಟು ಶಾಸಕರು ಈ ಬಳೆಗಳನ್ನ ಹಾಕ್ಕೊಂಡು ನಾನು ಸವಾಲೇ ಹಾಕಿಲ್ಲ, ನಾನು ಉಲ್ಟಾ ಮಾತು ಹೊಡೆಯಲ್ಲ, ಅವರು ಸವಾಲೇ ಸ್ವೀಕರಿಸಿಲ್ಲ ಅಂತ ಹೇಳಿದ್ರೆ KPCC ಆಫೀಸಲ್ಲಿ ಅವ್ರಿಗೆ ಕಾಂಗ್ರೆಸ್ ಮೇಲೆ ಅವ್ರಿಗೆ ಅಪಾರವಾದ ಗೌರವ ಇದ್ದರೆ, ಅವರ ಕಚೇರಿ ಮೇಲೆ ಅಪಾರ ಗೌರವ ಇದ್ದರೆ ಅದೇ KPCC ಆಫೀಸಲ್ಲಿ ಅವ್ರು ಹೇಳೋರೆ, ಜೂಮ್ ಹಾಕಿ ನೋಡ್ರಿ ನಾನು ಏನು ಹೇಳ್ತೀನಿ, ಒಂದು ಓಟ್ ತಗೊಂಡ್ರೆ ಆ ಥರ ಎಲ್ಲ ಹೇಳೋರೆ. ಅವ್ರಿಗೆ ಆ ಕಚೇರಿ ಮೇಲೆ ಏನಾದರೂ ಗೌರವ ಇದ್ದರೆ ಅವರು ರಾಜೀನಾಮೆ ಕೊಡಲಿ. ರಾಜೀನಾಮೆ ಕೊಡಲ್ಲ ಅಂದರೆ ಈ ಬಳೆ ಹಾಕ್ಕೊಳ್ಳಿ. ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಮ್ಮ BJP ಕಾರ್ಯಕರ್ತರು ಇನ್ನೊಂದ್ಸಲ ನೀವು ರಾಜೀನಾಮೆ ಕೊಡ್ರಿ ಅಂತ ನಾವೆಲ್ಲೂ ಮಾತಾಡಲ್ಲ. ಈ ಸವಾಲನ್ನ ಅವ್ರು ಸ್ವೀಕರಿಸೋದಿಲ್ಲ. ಕೇಳಿ ನೋಡಿ ಅವ್ರನ್ನ. ಅಂದರೆ ನಿಮ್ಮ ಪ್ರಕಾರ ಅವ್ರು ಬಳೆ ಹಾಕ್ಕೊಂಡ್ರೆ ನಾವು ಮತ್ತೆ ರಾಜೀನಾಮದ ಪ್ರಶ್ನೆ ಮಾಡಲ್ಲ. ಅವ್ರೇನಾದರೂ ಖಡಕ್ ರಾಜಕಾರಣಿ ನಾವು ಹೇಳಿದ್ದೀವಿ ಅಂದರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡಲಿ. ದಿನಕ್ಕೆ ಒಂದು ಮಾತು ಹೇಳೋದು, ಅವ್ರಿಗೆ ಸೋತಿರೋ ಹತಾಶೆಯಲ್ಲಿ MP ಗೆ ರಾಜೀನಾಮೆ ಕೊಡಲಿ, ನಾನು MLA ರಾಜೀನಾಮೆ ಕೊಡಲಿ, ಅವ್ರು ಏನು ಒಳ್ಳೆ ಈ ಚಿಕ್ಕ ಮಕ್ಕಳು ಈ ಹೇಳ್ತಾರಲ್ಲ ಸ್ಲೋಗನ್ನು ಆ ಥರ ಹೇಳ್ಬೋದು. ಬಳೆ ತಗೊಂಡು ಬಂದವ್ರೆ, ಬಳೆ ತಗೊಂಡು ಬಂದು ನೀವು ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ರೆ ಬಳೆ ಹಾಕೋಬೇಕು, ಸೋತಿದ್ದೀರಾ ಬಳೆ ಹಾಕೋಬೇಕು ಅಂತ ಬಳೆ ಎತ್ಕೊಂಡು ಬಂದಿದ್ದಾನೆ. ನಮ್ಮ ಶಾಸಕರು ಸವಾಲ್ ಮಾಡೋ, ನೀನ್ ಬಳೆ ಹಾಕೊಂಡಿದ್ದೇನಪ್ಪ, ಸಂತೋಷಣ ಆಗಿದ್ಯಾ, ಬಳೆ ಎತ್ಕೊಂಡು ಬಂದಿದ್ಯಾ, ನೀನೇನ್ ಬಳೆ ಹಾಕೊಂಡಿದ್ಯಾ, ಬರಬೇಕಾಗಿದ್ದು ನೆಂದಿಗೆ ಬಂದು ಕುತ್ಕೊಂಡು ಆಯ್ತು ಸರ್ ನೀವು ಮಾತಾಡಿರೋದು ನಾವು ಸವಾಲು ಸ್ವೀಕರಿಸ್ತಾ ಇದೀವಿ ಅಂತ ಮಾತಾಡ್ಬೇಕಾಗಿತ್ತಪ್ಪ. BJP ಕಾರ್ಯಕರ್ತರ ಬನ್ನಿ ನೆಂದಿಗೆ ಬಂದು ಕುತ್ಕೊಂಡು ಎಲೆಕ್ಷನ್ ಮುಂದೆ ಮಾತಾಡಿದ್ರೆ ಇದು ಕರೆಕ್ಟು. ಇವಾಗ ಬಂದ್ಬಿಟ್ಟು ನೀನು ಬಳೆ ಹತ್ಕೊಂಡು ಬಂದ್ಬಿಟ್ಟು ಗೆಲ್ಲೋವರೆಗೂ ನಿನ್ ಗೆಲ್ಲಿಲ್ಲ, ಇದು ತಾಕತ್ತ ಏನಪ್ಪ ಸಂತೋಷನ. ಫಸ್ಟ್ ಚರಂಡಿ ನೋಡು, ನಿಮ್ಮ ತಮ್ಮನ ಹೆಂಡತಿ ಕೌನ್ಸಿಲರ್ ಚರಂಡಿಗಳು ಕರೆಕ್ಟಾಗಿ ಆಯ್ತು ಅದು ನೋಡು. ನೀನೇ ಕೌನ್ಸಿಲರ್ ಅಂತ ಇರ್ತೀಯಾ, ನಾನು ಕೌನ್ಸಿಲರ್ ಅನ್ಕೊಂಡು. ಫಸ್ಟ್ ನೀನು ಕೌನ್ಸಿಲರ್ ಅಲ್ಲ, ನಿಮ್ಮ ತಮ್ಮನ ಹೆಂಡತಿ ಕೌನ್ಸಿಲರ್. ನೀನು ಯಾವ ಕಾರ್ಯಕರ್ತ? ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ಇದ್ದ, ಇವಾಗ BJPಗೆ ಹೋಗಿದ್ಯಾ? ಏನೋ ನಿನ್ ಕೆಲಸ ನೀನ್ ಮಾಡ್ಕೊ. ನೀನು ಒಂದು ವಾರ್ಡಲ್ಲಿ ಒಂದು ಓಟ್ ಕೇಳಿರೋದು ನೋಡಿಲ್ಲ ನಾನು. BJP ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಸುಧಾಕರಣ್ಣ ಅವರು ಒಂದ್ಸಲಿ ತಪ್ಪು ಮಾಡಿದೀನಿ ಅಂತ ಹೇಳಿದ್ದಕ್ಕೆ ಜನ ತೀರ್ಮಾನ ಮಾಡಿದ್ರು, ಸುಧಾಕರಣ್ಣ ಕೈ ಹಿಡಿದಿದ್ದಾರೆ. ಅದು ಅದೇ ತರ ಉಳಿಸ್ಕೋಬೇಕು. ನೀವು MLA ಮನೆ ಮೇಲೆ ಕಲ್ಲು ಹಾಕಿದ್ದು ಇದು ಕರೆಕ್ಟಾ? ನೀವು ಒಂದು ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗಲಾಟೆ ಇಲ್ಲ, ಇವಾಗ ಸ್ಟಾರ್ಟ್ ಆಗೈತೆ. ಅದಕ್ಕೆ ಸರ್ ಇಂಥವ್ರು ಇಟ್ಕೊಳ್ಬೇಡಿ ನೀವು.